ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ನಾವು 360 ಡಿಗ್ರಿ ಒಳಗಡೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋಣ. ಅದು ಯಾವ ವಿಷಯದ ಆಧಾರದ ಮೇಲೆ ಅಂತಂದರೆ, ಗುಪ್ತರು ಅಂತಕ್ಕಂಥ ವಿಷಯದ ಆಧಾರದ ಮೇಲೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರ, ಅಂದರೆ ಗುಪ್ತರು ಅಂತಂದರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು ಬರ್ತಾವು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ತರಗತಿ ಒಳಗಡೆ ನೋಡೋಣ. ಮೊದಲನೇದಾಗಿ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಏನಾದರೂ ಕ್ವಶನ್ ಕೇಳಿದ್ರೆ ನಿಮಗೆ ಆಪ್ಷನನ್ನು ಈ ರೀತಿಯಾಗಿ ಕೊಟ್ಟಿರ್ತಾರೆ. 1ನೇ ಚಂದ್ರಗುಪ್ತ ಅಥವಾ ಚಂದ್ರಗುಪ್ತ 1 ಅಂತ ಕೊಟ್ಟಿರ್ತಾರೆ, ಸಮುದ್ರಗುಪ್ತ, ಶ್ರೀಗುಪ್ತ, ಭಗೀರಥ ಅಂತ ಆಪ್ಷನನ್ನು ಕೊಟ್ಟಿರ್ತಾರೆ. ಇದಕ್ಕೆ ನೀವು ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಏನು ಹಾಕ್ತೀರಪ್ಪ ಅಂತಂದ್ರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಬಂದಾಗ ಶ್ರೀಗುಪ್ತ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಅಂತಕ್ಕಂಥದ್ದು. ಇನ್ನು ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಪ್ರಮುಖ ಮಾಹಿತಿ ಏನೈತಪ್ಪ ಅಂತ ಅನ್ನೋದನ್ನು ನೋಡೋದಾದರೆ, ಶ್ರೀಗುಪ್ತನು ಗುಪ್ತ ವಂಶದ ಸ್ಥಾಪಕನಾಗಿರ್ತಾನೆ. ಶ್ರೀಗುಪ್ತ ಅಂತಕ್ಕಂಥ ವ್ಯಕ್ತಿ ಗುಪ್ತ ವಂಶವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವನಿಗೆ ನಾವು ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಅಂತ ಕರಿತೀವಿ. ಈ ಗುಪ್ತರು ತಮ್ಮ ಸಾಮ್ರಾಜ್ಯವನ್ನು ಸುಮಾರು ಕ್ರಿಸ್ತ ಶಕ 240 ಸುಮಾರಿಗೆ ಗುಪ್ತ ಸಾಮ್ರಾಜ್ಯ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿತ್ತು. ಇನ್ನು ನೆಕ್ಸ್ಟು ಇವರ ವಂಶದ ಬಗ್ಗೆ ತಿಳಿದಾದರೆ, ಇವರ ವಂಶವು ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಅತ್ಯಂತ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ವಂಶ ಅಂತಕ್ಕಂಥದ್ದು. ಇನ್ನು 2ನೇ ಪ್ರಶ್ನೆಯನ್ನು ನೋಡೋದಾದರೆ, ನಾವಿಲ್ಲಿ 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ 2, ಗುಪ್ತ ಕಾಲ ಆರಂಭವಾದ ವರ್ಷ ಯಾವುದು ಅಂತ ಕ್ವಶನ್ ಇದೆ. ಗುಪ್ತ ಕಾಲ ಆರಂಭವಾದ ವರ್ಷವನ್ನು ನೋಡೋದಾದ್ರೆ, ಗುಪ್ತ ಕಾಲ ಆರಂಭವಾಗಿರ್ತಕ್ಕಂಥ ವರ್ಷಕ್ಕೆ ನಮಗೆ ಆಪ್ಷನ್ಗಳನ್ನು ಏನೇನು ಕೊಟ್ಟಿದ್ದಾರೆ, ಸಾಮಾನ್ಯ ಶಕ 78, ಸಾಮಾನ್ಯ ಶಕ 320, ಸಾಮಾನ್ಯ ಶಕ 319, ಸಾಮಾನ್ಯ ಶಕ 248. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ, ಸಾಮಾನ್ಯ ಶಕ 320ರೊಳಗೆ ಗುಪ್ತ ಶಕೆ ಆರಂಭವಾಗುತ್ತೆ. ಹಾಗಾಗಿ 320 ನಾವು ಸುವರ್ಣ ಯುಗ, ಗುಪ್ತರ ಕಾಲದ ಚಿನ್ನದ ಯುಗ ಅಂತೇಳಿ ಕರಿತೀವಿ. ಅಂದರೆ ಗುಪ್ತ ಶಕೆ ಆರಂಭವಾಗಿರೋದು ಅಥವಾ ಗುಪ್ತ ಕಾಲ ಆರಂಭವಾಗಿರುವುದು ಯಾವಾಗಂದ್ರೆ ಸಾಮಾನ್ಯ ಶಕ 320ರೊಳಗಡೆ ಆರಂಭವಾಯಿತು ಸ್ನೇಹಿತರೆ. ಇನ್ನು ನೆಕ್ಸ್ಟು, ಗುಪ್ತ ಕಾಲವು ಸಾಮಾನ್ಯ ಶಕ 320ರಲ್ಲಿ ಯಾರು ಆರಂಭ ಮಾಡಿದ್ರಪ್ಪ ಅಂತಂದ್ರೆ, ಚಂದ್ರಗುಪ್ತನ 1ನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದೊಂದಿಗೆ ಆರಂಭವಾಯಿತು. ಯಾರ ಕಾಲದೊಳಗಡೆ ಗುಪ್ತರ ಶಕೆ ಅಥವಾ ಗುಪ್ತರ ಕಾಲ ಆರಂಭವಾಯಿತು ಅಂತ ಬಂದಾಗ ಕ್ವಶನ್ನು, ಚಂದ್ರಗುಪ್ತ 1ನೇ ಚಂದ್ರಗುಪ್ತನ ಕಾಲಾವಧಿಯೊಳಗೆ ಗುಪ್ತ ಸಾಮ್ರಾಜ್ಯ ಆರಂಭವಾಯಿತು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಕವಿರಾಜ ಎಂಬ ಬಿರುದು ಯಾರಿಗೆ ಸೇರಿದೆ ಅಂತ ಕ್ವಶನ್ ಇದೆ. ಕವಿರಾಜ ಅಂತಕ್ಕಂಥ ಬಿರುದು ಯಾರಿಗೆ ಸೇರಿದೆ ಅಂತಂದ್ರೆ, ಆಪ್ಷನ್ ಎ 1ನೇ ಚಂದ್ರಗುಪ್ತ, ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ, 1ನೇ ಕುಮಾರಗುಪ್ತ ಅಂತ ಆಪ್ಷನ್ ಇದ್ದಾವೆ. ಇಲ್ಲಿ ಕವಿರಾಜ್ಯ ಅಂತಕ್ಕಂಥ ಕವಿ ಅಂತಕ್ಕಂಥ ಬಿರುದು ಯಾರಿಗಿತ್ತಪ್ಪ ಅನ್ನೋದನ್ನು ಆನ್ಸರನ್ನು ನೋಡೋದಾದ್ರೆ, ಸಮುದ್ರಗುಪ್ತನಿಗೆ ಕವಿರಾಜ್ಯ ಅಂತಕ್ಕಂಥ ಬಿರುದು ಇತ್ತು. ಯಾಕೆ ಇವನಿಗೆ ಕವಿರಾಜ ಅಂತಕ್ಕಂಥ ಬಿರುದನ್ನು ಕರಿತಾ ಇದ್ರಪ್ಪ ಅಂತಂದ್ರೆ, ಈ ಸಮುದ್ರಗುಪ್ತ ಅಂತಕ್ಕಂಥವನು ತನ್ನ ಸಾಹಿತ್ಯದೊಂದಿಗೆ ತನ್ನ ಸಾಹಿತ್ಯಕ್ಕೆ ಅತ್ಯಂತ ಹೆಚ್ಚು ಬೆಲೆಯನ್ನು ಕೊಡ್ತಾ ಇದ್ದ. ಆ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿದವನು ಅಥವಾ ಹೆಚ್ಚಿನ ಕವಿತೆಗಳನ್ನು ಅಥವಾ ಕವನಗಳನ್ನು ಬರೆದಂಥವನು, ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥವನು ಯಾರಪ್ಪ ಅಂದ್ರೆ ಗುಪ್ತ ವಂಶದೊಳಗೆ ಸಮುದ್ರಗುಪ್ತ. ಹಾಗಾಗಿ ಇವನಿಗೆ ಕವಿರಾಜ ಅಂತ ಕರೀತಾರೆ. ಯಾರನ್ನು ಕವಿರಾಜ ಅಂತ ಕರೀತಾರಪ್ಪ ಅಂದ್ರೆ, ಸಮುದ್ರಗುಪ್ತನನ್ನು ಕವಿರಾಜ ಎಂದು ಕರೆಯುತ್ತಾರೆ. ನೋಡ್ರಿ, ಇಲ್ಲಿ ಸಮುದ್ರಗುಪ್ತ ರಾಜನು ಅಷ್ಟೇ ಅಲ್ಲದೆ ಅತ್ಯುತ್ತಮ ಕವಿಯಾಗಿದ್ದ ಮತ್ತು ಸಂಗೀತ ಪ್ರಿಯನಾಗಿದ್ದ. ಇವರ ಕಾವ್ಯ ಪ್ರತಿಭೆಯನ್ನು ಗೌರವಿಸಿ ಕವಿರಾಜ ಎಂಬ ಬಿರುದನ್ನು ನೀಡಲಾಗಿದೆ. ಇಲ್ಲಿ ನಮಗೆ ಗೊತ್ತಾಗಿರಬೇಕಾಗಿರೋದು, ಕವಿರಾಜ ಅಂತಕ್ಕಂಥ ಬಿರುದು ಯಾರಿಗಿತ್ತು, ಸಮುದ್ರಗುಪ್ತನಿಗಿತ್ತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 4ನೇ ಪ್ರಶ್ನೆ, ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಕಾಳಿದಾಸ, ಹರಿಸೇನ, ಆರ್ಯಭಟ, ವರಹಾಮೀರ್ ಅಂತ ಆಪ್ಷನ್ ಇದೆ. ಇದಕ್ಕೆ ನಿಮ್ಮ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗಿರಬೇಕು, ನೀವು ತಿಳ್ಕೊಳ್ಬೇಕಾಗಿರೋದು ಹರಿಸೇನ ಅಂತಕ್ಕಂಥವನು. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆ ಮಾಡಿದಂಥವನು ಯಾರಪ್ಪ ಅಂತಂದ್ರೆ ಹರಿಸೇನ ಅಂತಕ್ಕಂಥವನು. ಈ ಹರಿಸೇನನ ಬಗ್ಗೆ ಇನ್ನೊಂದಿಷ್ಟು ನೋಡೋದಾದರೆ, ಹರಿಸೇನನು ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿರ್ತಾನೆ ಹಾಗೂ ರಾಜದೂತನಾಗಿರ್ತಾನೆ. ಸಮುದ್ರಗುಪ್ತನ ವಿಜಯಗಳನ್ನು
ಅಲಹಾಬಾದ್ ಸ್ತಂಭ ಶಾಸನದೊಳಗೆ ಏನು ಮಾಡಿರ್ತಾನಪ್ಪ ಅಂದ್ರೆ ಪ್ರಶಂಸೆ ಮಾಡಿರ್ತಾನ, ಬರೆದಿರ್ತಕ್ಕಂಥನ. ಅಂದ್ರೆ ಆ ಸಮುದ್ರಗುಪ್ತ ಅಥವಾ ಕವಿರಾಜ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ಗುಪ್ತರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಸಮುದ್ರಗುಪ್ತನ ಎಲ್ಲ ದಿಗ್ವಿಜಯಗಳನ್ನು ಆ ಹರಿಸೇನ ಅಂತಕ್ಕಂಥ ಕವಿ ಅಲಹಾಬಾದ್ ಸ್ತಂಭ ಶಾಸನದೊಳಗೆ ಏನು ಮಾಡಿರ್ತಾನಪ್ಪ ಅಂತಂದ್ರೆ ಆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಸಂಗ್ರಹಣೆ ಮಾಡಿಟ್ಟಿರ್ತಾನ, ಬರೆದಿರ್ತಾನ ಅಂತಕ್ಕಂಥದ್ದು. ಇದಿಷ್ಟು ಏನಪ್ಪ ಅಂತಂದ್ರೆ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳಿದ್ದಾವೆ. ಇವುಗಳನ್ನು ನಾವು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡಿದ್ದಾಗಿದ್ರೆ ನಮ್ಮ ಮುಂಬರುವಂತಹ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ @ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿನಿತ್ಯ ಇದೇ ರೀತಿಯಾಗಿರ್ತಕ್ಕಂಥ ಸರಳ ಪ್ರಶ್ನೆಗಳು ಮತ್ತು ಅದರ ವಿವರಣೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು.